ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇತಿಹಾಸದ ಪ್ರಮುಖ ಶಾತವಾಹನರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೆಗಳನ್ನು ಇಂದು ಚರ್ಚಿಸೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಾತವಾಹನ ವಂಶದ ಸ್ಥಾಪಕ ಸಿಮುಖ. ಶಾತವಾಹನರನ್ನು ಆಂಧ್ರರು ಎಂದು ಕರೆಯುತ್ತಾರೆ. ಶಾತವಾಹನರ ಮೊದಲ ರಾಜಧಾನಿ ಪ್ರತಿಷ್ಠಾನ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2 ಮತ್ತು 3. ಇದರ ಸರಿಯಾದ ಉತ್ತರ ಡಿ 1, 2, 3. 1ನೇ ಶಾತಕರ್ಣಿ 2 ಅಶ್ವಮೇಧ ಯಾಗಗಳನ್ನು ನಡೆಸಿದನು. ನಾಗನಿಕ 1ನೇ ಶಾತಕರ್ಣಿಯ ಪತ್ನಿಯಾಗಿದ್ದಳು. ನಾಗಾಘಾಟ್ ಶಾಸನ ನಾಗನಿಕೆಗೆ ಸಂಬಂಧಿಸಿದೆ. ಯಾವುದು ಸರಿ ಅಂತ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3. ಇದರ ಸರಿಯಾದ ಉತ್ತರ ನೋಡ್ರಿ ಡಿ 1, 2, 3 ಸರಿ. ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಶ್ರೇಷ್ಠ ರಾಜ. ಅವನು ನಹಪಾನನನ್ನು ಸೋಲಿಸಿದನು. ಅವನ ತಾಯಿ ಗೌತಮಿ ಬಾಲಾಶ್ರೀ. ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಮಾತ್ರ ಸರಿ, ಸಿ 2 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಸರಿ. ಇದರ ಸರಿಯಾದ ಉತ್ತರ ಡಿ 1, 2, 3. ನಾಸಿಕ್ ಶಾಸನವು ಗೌತಮಿ ಬಾಲಶ್ರೀಯಿಂದ ರಚಿತವಾಗಿದೆ. ವಶಿಷ್ಠ ಪುತ್ರ ಪುಲುಮಾವಿ ಗೌತಮಿ ಪುತ್ರನ ಮಗ. ಪುಲುಮಾವಿಯ ಕಾಲದಲ್ಲಿ ಸಮುದ್ರ ವ್ಯಾಪಾರ ಅಭಿವೃದ್ಧಿಯಾಯಿತು. ಎ 1 ಮತ್ತು 2 ಮಾತ್ರ ಸರಿ, ಬಿ 2 ಮತ್ತು 3 ಮಾತ್ರ ಸರಿ, ಸಿ 1 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಸರಿ. ಇದರ ಸರಿಯಾದ ಉತ್ತರ ಡಿ 1, 2, 3 ಸರಿ. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ಪ್ರಮುಖ ರಾಜ. ಅವನ ನಾಣ್ಯಗಳಲ್ಲಿ ಹಡಗಿನ ಚಿತ್ರವಿದೆ. ಅವನ ಕಾಲದಲ್ಲಿ ಸಮುದ್ರ ವ್ಯಾಪಾರದ ಪ್ರಗತಿ ಹೊಂದಿತ್ತು. ಯಾವುದು ಸರಿ ಅಂತ ನೋಡ್ರಿ. ಎ 1 ಮಾತ್ರ, ಬಿ 1, 2 ಮಾತ್ರ, ಸಿ 2, 3 ಮಾತ್ರ, ಡಿ 1, 2, 3 ಮಾತ್ರ. ಇದರ ಸರಿಯಾದ ಉತ್ತರ 1, 2, 3. 3 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ. ಇವರ ಶಾಸನಗಳು ಹೆಚ್ಚಾಗಿ ಪ್ರಾಕೃತ ಭಾಷೆಯಲ್ಲಿಯೇ ಇವೆ. ಇವರು ಬ್ರಾಹ್ಮಿ ಲಿಪಿಯನ್ನು ಬಳಸಿದರು. ಎ 1 ಮಾತ್ರ ಸರಿ, ಬಿ 2, ಎ 1, 2 ಮಾತ್ರ ಸರಿ, ಬಿ 2, 3 ಮಾತ್ರ ಸರಿ, ಸಿ 1, 3 ಮಾತ್ರ ಸರಿ, ಡಿ 1, 2, 3 ಸರಿ. ಇದರ ಸರಿಯಾದ ಉತ್ತರ ಡಿ 1, 2, 3 ಸರಿ. ಶಾತವಾಹನರು ಬ್ರಾಹ್ಮಣ ಧರ್ಮಕ್ಕೆ ಆಶ್ರಯ ನೀಡಿದರು. ಶಾತವಾಹನರು ಬೌದ್ಧ ಧರ್ಮಕ್ಕೂ ಪ್ರೋತ್ಸಾಹ ನೀಡಿದರು. ಅಮರಾವತಿ ಸ್ತೂಪ ಇವರ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ಇದರಲ್ಲಿ ಯಾವುದು ಸರಿ? ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2, 3 ಎಲ್ಲವೂ ಸರಿ. ಇದರ ಸರಿಯಾದ ಉತ್ತರ ಡಿ 1, 2, 3 ಎಲ್ಲವೂ ಸರಿ. ಶಾತವಾಹನರು ಬ್ರಾಹ್ಮಣ ಧರ್ಮಕ್ಕೂ ಆಶ್ರಯ ನೀಡಿದರತ್ರಿ. ಆ ಕಡೆ ಬ್ರಾಹ್ಮಣ ಧರ್ಮಕ್ಕೂ ಆಶ್ರಯ ನೀಡಿದ್ದು ಅಲ್ಲದೆ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹನೂ ನೀಡಿದರತ್ತ. ಇವರ ಕಾಲದಾಗ ಅಮರಾವತಿ ಸ್ತೂಪ ಇವರ ಕಾಲದಾಗ ಅಭಿವೃದ್ಧಿ ಆಯ್ತದ ನೋಡ್ರಿ. ಶಾತವಾಹನರು ರೋಮನ ಸಾಮ್ರಾಜ್ಯದೊಂದಿಗೆ ವ್ಯಾಪಾರ ನಡೆಸಿದರು. ರೋಮನ್ ಚಿನ್ನದ ನಾಣ್ಯಗಳು ಇವರ ಪ್ರದೇಶದಲ್ಲಿ ದೊರೆತಿವೆ. ಅವರು ಸೀಸದ ನಾಣ್ಯಗಳನ್ನು ಹೊರಡಿಸಿದರು. ಇದರಲ್ಲಿ ಯಾವುದು ಸರಿ? ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2, 3 ಮಾತ್ರ ಸರಿ. ಡಿ ಇದರ ಸರಿಯಾದ ಉತ್ತರ 1, 2, 3 ಮಾತ್ರ ಸರಿ. ಹಾಲನು ಶಾತವಾಹನರ ರಾಜನಾಗಿದ್ದನು. ಗತಾಸಪ್ತಶತಿ ಕೃತಿಯೊಂದಿಗೆ ಅವನ ಹೆಸರು ಸಂಬಂಧಿಸಿದೆ. ಗತಾಸಪ್ತಶತಿ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದೆ. ಇದರಲ್ಲಿ ಸರಿಯಾದದ್ದು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3 ಮಾತ್ರ. ಇದರ ಸರಿಯಾದ ಉತ್ತರ ಡಿ 1, 2, 3 ಮಾತ್ರ. ಶಾತವಾಹನರು ಪುರಾಣಗಳಲ್ಲಿ ಆಂಧ್ರರೆಂದು
ಎಂದು ಉಲ್ಲೇಖಿಸಲಾಗಿದೆ. ಶಾತವಾಹನ ಸಾಮ್ರಾಜ್ಯವು ದಕ್ಷಿಣ ಪಥದ ಭಾಗವನ್ನು ಒಳಗೊಂಡಿತ್ತು. ಶಾತವಾಹನರು ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದರು. ಇದರ ಸರಿಯಾದ ಉತ್ತರ ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2 ಮತ್ತು 3. ಇದರ ಸರಿಯಾದ ಉತ್ತರ ಡಿ 1, 2, 3. 3 ಹೇಳಿಕೆಗಳು ಸರಿಯಾಗಿವೆ. ನಾನ್ಗಢ್ ಶಾಸನವು 1ನೇ ಶಾತಕರ್ಣಿಯ ಸಾಧನೆಗಳನ್ನು ತಿಳಿಸುತ್ತದೆ. ನಾನ್ಗಢ್ ಶಾಸನವನ್ನು ನಾಗಾನಿಕ ಕೆತ್ತಿಸಿದಳು. ಇದು ಪ್ರಾಕೃತ ಭಾಷೆಯಲ್ಲಿದೆ. ಇದರ ಸರಿಯಾದದ್ದು ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2, 3. ಇದರ ಸರಿಯಾದ ಉತ್ತರ ಡಿ 1, 2, 3. 3 ಹೇಳಿಕೆಗಳು ಸರಿಯಾಗಿವೆ. ಗೌತಮಿಪುತ್ರ ಶಾತಕರ್ಣಿ ಶಕರ ಯವನರು ಮತ್ತು ಪಲ್ಲವ ಶಕ್ತಿಯನ್ನು ಕುಗ್ಗಿಸಿದನು. ಅವನ ಸಾಧನೆಗಳನ್ನು ನಾಸಿಕ್ ಪ್ರಶಸ್ತಿಯಲ್ಲಿ ದಾಖಲಿಸಲಾಗಿದೆ. ನಾಸಿಕ್ ಶಾಸನ ಆಗೋದು ತಿಳಿದು ಜರಾ ಮಿಸ್ಟೇಕ್ ಆಗಿದ್ರಿ, ಪ್ರಶಸ್ತಿ ಆಗಿರೋದು ನಾಸಿಕ್ ಶಾಸನಗಳಲ್ಲಿ ದಾಖಲಿಸಲಾಗಿದೆ. ಅವನು ತನ್ನನ್ನು ಏಕಬ್ರಾಹ್ಮಣಕ ಎಂದು ಕರೆದುಕೊಂಡಿದ್ದಾನೆ. ಇದರಲ್ಲಿ ಸರಿಯಾದದ್ದು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2 ಮತ್ತು 3 ಮಾತ್ರ. ಇದರಲ್ಲಿ ಸರಿಯಾದ ಉತ್ತರ ಡಿ 1, 2, 3 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರ ಕಾಲದಲ್ಲಿ ಪಶ್ಚಿಮ ಕರಾವಳಿ ವ್ಯಾಪಾರ ಕೇಂದ್ರವಾಗಿತ್ತು. ರೋಮನ್ನರ ವ್ಯಾಪಾರದಿಂದ ಚಿನ್ನ ಭಾರತಕ್ಕೆ ಹೊರಬಂದಿತ್ತು. ಶಾತವಾಹನ ನಾಣ್ಯಗಳಲ್ಲಿ ಹಡಗಿನ ಚಿತ್ರಗಳು ಕಂಡುಬರುತ್ತವೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿತ್ತು ಅಂತ ನೋಡಿದ್ರೆ ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 1, 2, 3, ಡಿ 2 ಮತ್ತು 3 ಮಾತ್ರ ಸರಿ. ಸರಿಯಾದ ಉತ್ತರ ಸಿ ರೀ. 3 ಹೇಳಿಕೆಗಳು ಸರಿಯಾಗಿವೆ ರೀ. ಕಾರ್ಲೈ ಚೈತ್ಯವು ಬುದ್ಧ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆ. ನಾಸಿಕ್ ಮತ್ತು ಕನ್ನಾರಿ ಗುಹೆಗಳು ಶಾತವಾಹನ ಕಾಲಕ್ಕೆ ಸಂಬಂಧಿಸಿವೆ. ಶಾತವಾಹನರು ಬೌದ್ಧ ಸಂಘಗಳಿಗೆ ದಾನ ನೀಡುತ್ತಿದ್ದರು. ಇದರಲ್ಲಿ ಸರಿಯಾದದ್ದು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3. ಇದರ ಸರಿಯಾದ ಉತ್ತರ ಡಿ 3 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರ ಆಡಳಿತದಲ್ಲಿ ಆಹಾರ ಎಂಬ ಪ್ರಾಂತೀಯ ಭಾಗವಿತ್ತು ನೋಡ್ರಿ. ಅಮಾತ್ಯರು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಸ್ಥಳೀಯ ಆಡಳಿತದಲ್ಲಿ ಮಹಾಮಾತ್ರರು ಕಾರ್ಯನಿರ್ವಹಿಸುತ್ತಿದ್ದರು. ಈ ಹೇಳಿಕೆಗಳದಾಗ ಯಾವ ಸರಿಯಾದ ನೋಡಿದ್ರೆ ಎ 1 ಮತ್ತು 2 ಮಾತ್ರ, ಬಿ 1, 2, 3, ಸಿ 2 ಮತ್ತು 3, ಡಿ 1 ಮತ್ತು 3. ಇದರಲ್ಲಿ ಸರಿಯಾದದ್ದು ಬಿ 1, 2, 3. ಈ 3 ಹೇಳಿಕೆಗಳು ಸರಿಯಾಗಿವೆ. ಹಾಲ ಗತಾಸಪ್ತಸತಿಯೊಂದಿಗೆ ಸಂಬಂಧಿಸಿದ ಶಾತವಾಹನ ರಾಜ. ಗತಾಸಪ್ತಸತಿ ಪ್ರಾಕೃತ ಸಾಹಿತ್ಯದ ಕೃತಿ. ಈ ಕೃತಿಯಲ್ಲಿ 700 ಪದ್ಯಗಳಿವೆ. ಎ 1 ಮತ್ತು 2 ಮಾತ್ರ ಸರಿ, ಬಿ 2 ಮತ್ತು 3 ಮಾತ್ರ ಸರಿ, ಸಿ 1 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಮಾತ್ರ ಸರಿ. ಇದರ ಸರಿಯಾದ ಉತ್ತರ ಡಿ 1, 2, 3. ಈ 3 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರು ಸೀಸ, ತಾಮ್ರ ಮತ್ತು ಬೆಳ್ಳಿ ನಾಣ್ಯಗಳನ್ನು ಹೊರಡಿಸಿದರು. ಅವರ ನಾಣ್ಯಗಳಲ್ಲಿ ಪ್ರಾಣಿಗಳ ಚಿಹ್ನೆಗಳು ಕಂಡುಬರುತ್ತವೆ. ನಾಣ್ಯಗಳು ವ್ಯಾಪಾರದ ಅಭಿವೃದ್ಧಿಯನ್ನು ಸೂಚಿಸುತ್ತವೆ. ಎ 1 ಮತ್ತು 2 ಮಾತ್ರ ಸರಿ, ಬಿ 2 ಮತ್ತು 3 ಮಾತ್ರ ಸರಿ, ಸಿ 1 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಸರಿ. ಇದರ ಸರಿಯಾದ ಉತ್ತರ ಡಿ 1, 2, 3 ಸರಿ. 3 ಹೇಳಿಕೆಗಳು ಸರಿಯಾಗಿವೆ. ವಶಿಷ್ಠಿಪುತ್ರ ಪುಲಮಾವಿ ಪೂರ್ವ ದಕ್ಷಿಣ ಭಾರತದ ಮೇಲೆ ತನ್ನ ಅಧಿಕಾರವನ್ನು ಬಲಪಡಿಸಿದನು. ಅವನ ಕಾಲದಲ್ಲಿ ಅಮರಾವತಿ ಪ್ರದೇಶ ಅಭಿವೃದ್ಧಿಯಾಯಿತು. ಅವನು ಗೌತಮಿಪುತ್ರ ಶಾತಕರ್ಣಿಯ ಉತ್ತರಾಧಿಕಾರಿಯಾದ. ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಮಾತ್ರ ಸರಿ, ಸಿ 1, 2, 3 ಮಾತ್ರ ಸರಿ, ಡಿ 2 ಮತ್ತು 3 ಮಾತ್ರ ಸರಿ.
ಇದರ ಸರಿಯಾದ ಉತ್ತರ ಸಿ 1 2 3 ಸರಿ. 3 ಹೇಳಿಕೆಗಳು ಸರಿಯಾಗವ್ರಿ. ಶಾತವಾಹನರ ಪತನದ ನಂತರ ಇಕ್ಷ್ವಾಕುಗಳು ಆಂಧ್ರ ಪ್ರದೇಶದ ಅಧಿಕಾರಕ್ಕೆ ಬಂದವು. ಶಾತವಾಹನರ ಪತನಕ್ಕೆ ಆಂತರಿಕ ದುರ್ಬಲತೆಗಳು ಕಾರಣವಾಗಿದ್ದವು. ಪಶ್ಚಿಮ ಕ್ಷತ್ರಪರ ಒತ್ತಡವು ಅವರ ಪತನಕ್ಕೆ ಕಾರಣವಾಯಿತು. ಇದರಲ್ಲಿ ಯಾವ್ಯಾವ ಸರಿಯಾದ? ಎ 1 ಮತ್ತು 2 ಮಾತ್ರ ಸರಿ, ಬಿ 2 ಮತ್ತು 3 ಮಾತ್ರ ಸರಿ, ಸಿ 1 ಮತ್ತು 3 ಮಾತ್ರ ಸರಿ, ಡಿ 1 2 3 ಸರಿ. ಇದರ ಸರಿಯಾದ ಉತ್ತರ ಡಿ 1 2 3 ಸರಿ. ಗೌತಮೀಪುತ್ರ ಶಾತಕರ್ಣಿಯ ಕುರಿತು ಮಾಹಿತಿ ನೀಡುವ ಪ್ರಮುಖ ಮೂಲ ನಾಸಿಕ್ ಶಾಸನ ಆಗುತ್ತಿರೋದು ಪ್ರಶಸ್ತಿಯಾಗಿದೆ. ನಾಸಿಕ್ ಶಾಸನವನ್ನು ಗೌತಮಿ ಬಾಲಶ್ರೀ ಕೆತ್ತಿಸಿದಳು. ಈ ಶಾಸನವು ಗೌತಮೀಪುತ್ರ ವಿಜಯಗಳನ್ನು ವಿವರಿಸುತ್ತದೆ. ಇದರಾಗ ಯಾವ್ದು ಸರಿ ಅಂತ ನೋಡ್ರಿ. ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಮಾತ್ರ ಸರಿ, ಸಿ 2 ಮತ್ತು 3 ಮಾತ್ರ ಸರಿ, ಡಿ 1 2 3 ಸರಿ. ಇದರ ಸರಿಯಾದ ಉತ್ತರ ಡಿ 1 2 3 ಸರಿ. ಶಾತವಾಹನರು ದಕ್ಷಿಣ ಮತ್ತು ಉತ್ತರ ಭಾರತದ ನಡುವೆ ವ್ಯಾಪಾರ ಸಂಪರ್ಕವನ್ನು ಬಲಪಡಿಸಿದರು. ಅವರ ಪ್ರಮುಖ ಬಂದರುಗಳಲ್ಲಿ ಭರೂಚ್ ಸೇರಿತು. ರೋಮನ್ ವ್ಯಾಪಾರದಿಂದ ಶಾತವಾಹನರ ಆರ್ಥಿಕತೆ ಬಲಗೊಂಡಿತು. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿ ನೋಡಿದ್ರೆ ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 3 ಸರಿ. ಈ ಹೇಳಿಕೆಗಳಲ್ಲಿ ಸರಿಯಾದದ್ದು ಡಿ 1 2 3 ಸರಿ. 3 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರ ಶಾಸನಗಳು ಹೆಚ್ಚಾಗಿ ಬ್ರಾಹ್ಮಿ ಲಿಪಿಯಲ್ಲಿವೆ. ಇವರ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು. ಸಂಸ್ಕೃತ ಭಾಷೆಯನ್ನು ಶಾಸನಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಈ ಹೇಳಿಕೆಗಳದಾಗ ಯಾವ್ದು ಸರಿಯಾದಂತ ನೋಡಿದ್ರೆ ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 3 ಸರಿ. ಇದರ ಸರಿಯಾದ ಉತ್ತರ ರೀ 1 ಮತ್ತು 2 ಮಾತ್ರ ಸರಿ. ಸಂಸ್ಕೃತ ಭಾಷೆಯನ್ನು ಶಾಸನಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿರಲಿಲ್ಲರಿ. ಬ್ರಾಹ್ಮಿ ಲಿಪಿಯನ್ನು ಮತ್ತು ಪ್ರಾಕೃತ ಭಾಷೆಯನ್ನು ಶಾಸನಗಳಲ್ಲಿ ಹೆಚ್ಚಾಗಿ ಅವರು ಬಳಸ್ತಿದ್ದಾರೆ. ಶಾತವಾಹನರ ಕಾಲದಲ್ಲಿ ಅಮರಾವತಿ ಕಲಾಶೈಲಿ ಬೆಳವಣಿಗೆಯಾಯಿತು. ಅಮರಾವತಿ ಸ್ತೂಪವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಅಮರಾವತಿ ಶಿಲ್ಪಕಲೆ ತನ್ನ ಸೂಕ್ಷ್ಮ ಕೆತ್ತನೆಗೆ ಪ್ರಸಿದ್ಧವಾಗಿದೆ. ಇದರಲ್ಲಿ ಸರಿಯಾದದ್ದು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 3 ಸರಿ. ಇದರ ಸರಿಯಾದದ್ದು ಡಿ 1 2 3 ಸರಿ. 3 ಹೇಳಿಕೆಗಳು ಸರಿಯಾಗಿವೆ. 1ನೇ ಶಾತಕರ್ಣಿ ದಕ್ಷಿಣ ಪಥದ ಪ್ರಮುಖ ರಾಜನಾಗಿದ್ದ. ಅವನು ಅಶ್ವಮೇಧ ಯಾಗಗಳನ್ನು ನಡೆಸಿದನು. ಅವನ ರಾಣಿ ನಾಗಾನಿಕೆ ರಾಜಕೀಯವಾಗಿ ಪ್ರಭಾವಶಾಲಿಯಾಗಿದ್ದಳು. ಇದರಲ್ಲಿ ಸರಿಯಾದದ್ದು ಯಾವುದಂತ ನೋಡ್ರಿ ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 ಮತ್ತು 3. ಇದರಲ್ಲಿ ಸರಿಯಾದದ್ದು ಡಿ 1 2 3 ಹೇಳಿಕೆಗಳು ಸರಿಯಾಗಿವೆ. ನಹಪಾಣ ಪಶ್ಚಿಮ ಕ್ಷತ್ರಿಯನಾಗಿದ್ದನು. ಗೌತಮೀಪುತ್ರ ಶಾತಕರ್ಣಿ ಅವನನ್ನು ಸೋಲಿಸಿದನು. ನಹಪಾಣನ ನಾಣ್ಯಗಳ ಮೇಲೆ ಮರುಮುದ್ರಣ ಮಾಡಲಾಗಿದೆ. ಇದರಲ್ಲಿ ಸರಿಯಾದದ್ದು ಯಾವುದಂತ ನೋಡ್ರಿ ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 3 ಸರಿಯಾಗಿವೆ. ಇದರ ಸರಿಯಾದ ಉತ್ತರ ಡಿ 1 2 3 ಸರಿಯಾಗಿವೆ. 3 ಹೇಳಿಕೆಗಳು ಸರಿಯಾಗಿವೆ. ಶಾತವಾಹನರು ಕೃಷಿಯನ್ನು ಪ್ರಮುಖ ಆದಾಯದ ಮೂಲವಾಗಿಸಿಕೊಂಡಿದ್ದರು. ವ್ಯಾಪಾರ ಮತ್ತು ಕೈಗಾರಿಕೆಗಳು ಅಭಿವೃದ್ಧಿಯಾಗಿದ್ದವು. ವ್ಯಾಪಾರ ಸಂಘಗಳು ಅಸ್ತಿತ್ವದಲ್ಲಿದ್ದವು. ಇದರ ಸರಿಯಾದದ್ದು ಯಾವುದಂತ ನೋಡೋಣ್ರಿ ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 3 ಸರಿಯಾಗಿವೆ. ಇದರ ಸರಿಯಾದದ್ರಿ ಡಿ 1 2 ಮತ್ತು 3
ಸರಿ. 3 ಹೇಳಿಕೆಗಳು ಸರಿಯಾಗಿವೆ. ಯಜ್ಞಶ್ರೀ ಶಾತಕರ್ಣಿ ನಾಣ್ಯಗಳಲ್ಲಿ ಹಡಗಿನ ಚಿತ್ರಗಳಿವೆ. ಯಜ್ಞಶ್ರೀ ಶಾತಕರ್ಣಿ ನಾಣ್ಯಗಳಲ್ಲಿ ಹಡಗಿನ ಚಿತ್ರಗಳಿವೆ. ಅವನ ಕಾಲದಲ್ಲಿ ಸಮುದ್ರ ವ್ಯಾಪಾರ ಚುರುಕಾಗಿತ್ತು. ಅವನು ಶಾತವಾಹನರ ಕೊನೆಯ ಪ್ರಮುಖ ಅರಸನಾಗಿದ್ದನು. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3 ಸರಿಯಾಗಿವೆ. ಇದರ ಸರಿಯಾದ ಉತ್ತರ ಡಿ 1, 2, 3 ಸರಿಯಾಗಿವೆ. ಶಾತವಾಹನರು ಬ್ರಾಹ್ಮಣ ಧರ್ಮವನ್ನು ಪೋಷಿಸಿದರು. ಬೌದ್ಧ ಧರ್ಮಕ್ಕೂ ಆಶ್ರಯ ನೀಡಿದರು. ಧಾರ್ಮಿಕ ಸಹಿಷ್ಣುತೆ ಮತ್ತು ಆಡಳಿತದ ಲಕ್ಷಣವಾಗಿತ್ತು. ಇದರ ಸರಿಯಾದದ್ದು ಯಾವುದಂತ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3 ಸರಿಯಾಗಿವೆ. ಇದರ ಸರಿಯಾದ ಉತ್ತರ ಡಿ 1, 2, 3 ಸರಿಯಾಗಿವೆ. ಶಾತವಾಹನ ಸಾಮ್ರಾಜ್ಯವು ಭಾರತೀಯ ಇತಿಹಾಸದ ಪ್ರಮುಖ ಪ್ರಾಚೀನ ಶಾತವಾಹನ ಸಾಮ್ರಾಜ್ಯವು ಭಾರತೀಯ ಇತಿಹಾಸದ ಪ್ರಮುಖ ಪ್ರಾಚೀನ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಇದು ದಕ್ಷಿಣ ಭಾರತದ ಮೊದಲ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ರಾಜಕೀಯ ಏಕೀಕರಣಕ್ಕೆ ಕೊಡುಗೆ ನೀಡಿತು. ಇದರ ಸರಿಯಾದದ್ದು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2 ಮತ್ತು 3. ಇಲ್ಲಿ ಆನ್ಸರ್ ಕೊಟ್ಟಿನಲ್ರಿ. ಇದಕ್ಕೆ ಸರಿಯಾದ ಉತ್ತರ ಡಿ ನೋಡ್ರಿ. 1, 2, 3 ಸರಿ. ಶಾತವಾಹನರು ದಕ್ಷಿಣ ಭಾರತದ ಮೊದಲ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಅವರ ಆಡಳಿತವು ದಕ್ಕನ್ ಪ್ರದೇಶಗಳಲ್ಲಿ ಸ್ಥಾಪಿತವಾಗಿತ್ತು. ಪುರಾಣಗಳಲ್ಲಿ ಅವರನ್ನು ಆಂಧ್ರರು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸರಿಯಾದದ್ದು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 ಮತ್ತು 2, 3. ಇದರಲ್ಲಿ ಸರಿಯಾದದ್ದು ಡಿ 1, 2, 3 ಸರಿ. ಸಿಮುಖನು ಶಾತವಾಹನ ವಂಶವನ್ನು ಸ್ಥಾಪಿಸಿದನು. ಕೃಷ್ಣನು ಸಿಮುಖನ ಉತ್ತರಾಧಿಕಾರಿಯಾದನು. 1ನೇ ಶಾತಕರ್ಣಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3. ಇದರಲ್ಲಿ ಸರಿಯಾದದ್ದು ಡಿ 1, 2, 3 ಹೇಳಿಕೆಗಳು ಸರಿಯಾಗಿವೆ. ನಾನ್ಘಾಟ್ ಶಾಸನವು ಮಹಾರಾಷ್ಟ್ರದಲ್ಲಿದೆ. ಇದು ಶಾತವಾಹನ ಇತಿಹಾಸದ ಪ್ರಮುಖ ಮೂಲವಾಗಿದೆ. ನಾಗನಿಕಾಳ ಬಗ್ಗೆ ಮಾಹಿತಿ ನೀಡುತ್ತದೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ರಿ. ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 1, 2, 3 ಮಾತ್ರ, ಡಿ 1 ಮತ್ತು 3 ಮಾತ್ರ. ಸರಿಯಾದ ಹೇಳಿಕೆ ಸಿ 1, 2, 3 ಹೇಳಿಕೆಗಳು ಸರಿಯಾಗಿವೆ. ಗೌತಮೀಪುತ್ರ ಶಾತಕರ್ಣಿಯು ಶಕರ ವಿರುದ್ಧ ಹೋರಾಡಿದನು. ಅವನು ನಹಪಾಣನನ್ನು ಸೋಲಿಸಿದನು. ಅವನ ವಿಜಯಗಳನ್ನು ನಾಸಿಕ್ ಶಾಸನ ವಿವರಿಸುತ್ತದೆ. ಇದರಲ್ಲಿ ಸರಿಯಾದ ಹೇಳಿಕೆಯನ್ನು ನೋಡಮ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2 ಮತ್ತು 3 ಮಾತ್ರ. ಇವುಗಳಲ್ಲಿ ಸರಿಯಾದದ್ದು ಡಿ 1, 2, 3. ಈ 3 ಹೇಳಿಕೆಗಳು ಸರಿಯಾಗ್ಯಾವ್ರಿ. ಗೌತಮೀಪುತ್ರ ಶಾತಕರ್ಣಿಯನ್ನು ಏಕಬ್ರಾಹ್ಮಣ ಎಂದು ಕರೆಯಲಾಗುತ್ತದೆ. ಇವನು ವರ್ಣ ವ್ಯವಸ್ಥೆಯನ್ನು ರಕ್ಷಿಸಲು ಪ್ರಯತ್ನಿಸಿದನು. ಅವನು ಶಾತವಾಹನರ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು. ಇದರಲ್ಲಿ ಯಾವುದು ಸರಿಯಾದಂಥ ಹೇಳಿಕೆ ಅಂತ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ನೋಡ್ರಿ. ಇದರ ಸರಿಯಾದ ಉತ್ತರ ಡಿ 1, 2, 3 ಹೇಳಿಕೆಗಳು ಸರಿಯಾಗ್ಯಾವ. ಶಾತವಾಹನರ ಕಾಲದಲ್ಲಿ ರೋಮನ್ನೊಂದಿಗೆ ವ್ಯಾಪಾರ ನಡೆದಿತ್ತು. ರೋಮನ್ ನಾಣ್ಯಗಳು ಶಾತವಾಹನ ಪ್ರದೇಶದಲ್ಲಿ ದೊರೆತಿವೆ. ರಫ್ತು ವಸ್ತುಗಳಲ್ಲಿ ಹತ್ತಿ ಪ್ರಮುಖವಾಗಿತ್ತು. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗ್ಯಾವ ಅಂತ ನೋಡ್ರಿ.
ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 3. ಇದರಲ್ಲಿ ಸರಿಯಾದದ್ದು ಡಿ 1 2 3 ಹೇಳಿಕೆಗಳು ಸರಿಯಾಗ್ಯವ. ಇವರ ಪ್ರಮುಖವಾಗಿ ರಫ್ತು ವಸ್ತು ಹತ್ತಿ ಆಗಿತ್ತು ನೋಡ್ರಿ. ಶಾತವಾಹನರ ಪ್ರಮುಖ ರಫ್ತು ವಸ್ತು ಹತ್ತಿ. ಕಾರ್ಲೆ ಚೈತ್ಯವು ಬೌದ್ಧ ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ. ಕಾನ್ನೇರಿ ಗುಹೆಗಳು ಶಾತವಾಹನ ಕಾಲಕ್ಕೆ ಸೇರಿವೆ. ಬೌದ್ಧ ಸಂಘಗಳಿಗೆ ದಾನ ನೀಡುತ್ತಿದ್ದರು. ಶಾತವಾಹನರು ಬೌದ್ಧ ಸಂಘಗಳಿಗೆ ದಾನ ನೀಡುತ್ತಿದ್ದರು. ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 ಮತ್ತು 3. ಇದರಲ್ಲಿ ಸರಿಯಾದ ಹೇಳಿಕೆ ಡಿ 1 2 3. 3 ಹೇಳಿಕೆಗಳು ಸರಿಯಾಗ್ಯಾವ ನೋಡ್ರಿ. ಹಾಲನ್ನು ಗತಾಸಪ್ತಸತಿ ಕೃತಿಯೊಂದಿಗೆ ಸಂಬಂಧಿಸಿದೆ. ಗತಾಸಪ್ತಸತಿ ಪ್ರಾಕೃತ ಭಾಷೆಯಲ್ಲಿದೆ. ಅದು ಪ್ರೇಮ ಮತ್ತು ಸಾಮಾಜಿಕ ಜೀವನವನ್ನು ಚಿತ್ರಿಸುತ್ತದೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 ಮತ್ತು 3 ಮಾತ್ರ. ಇದರಲ್ಲಿ ಸರಿಯಾದ ಹೇಳಿಕೆ ಡಿ 1 2 ಮತ್ತು 3. 3 ಹೇಳಿಕೆಗಳು ಸರಿಯಾಗಿವೆ. ಅಮರಾವತಿ ಸ್ತೂಪವು ಶಾತವಾಹನರ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ಅಮರಾವತಿ ಶೈಲಿಯು ಬೌದ್ಧ ಕಲೆಗೆ ಸಂಬಂಧಿಸಿದೆ. ಇದು ಆಂಧ್ರ ಪ್ರದೇಶದಲ್ಲಿದೆ. ಅಮರಾವತಿ ಸ್ತೂಪವು ಆಂಧ್ರ ಪ್ರದೇಶದಲ್ಲಿ ಆಗುತ್ತೆ ನೋಡ್ರಿ. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗ್ಯಾವ ಅಂತ ನೋಡ್ರಿ. ಎ 1 ಮಾತ್ರ, ಬಿ 1 ಮತ್ತು 2 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1 2 3. ಇದರಲ್ಲಿ ಸರಿಯಾದ ಹೇಳಿಕೆ ಡಿ 1 2 3 ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ. ಶಾತವಾಹನ ನಾಣ್ಯಗಳಲ್ಲಿ ಆನೆ ಚಿಹ್ನೆ ಕಂಡುಬರುತ್ತದೆ. ಹಡಗಿನ ಚಿತ್ರವು ಕೆಲವು ನಾಣ್ಯಗಳಲ್ಲಿ ಕಂಡುಬರುತ್ತವೆ. ನಾಣ್ಯಗಳು ವ್ಯಾಪಾರದ ಬೆಳವಣಿಗೆಯನ್ನು ಸೂಚಿಸುತ್ತವೆ. ಇದರಲ್ಲಿ ಯಾವುದು ಸರಿಯಾದದ್ದಂತ ನೋಡ್ರಿ. ಯಾವ ಹೇಳಿಕೆಗಳು ಸರಿಯಾಗ್ಯಾವ ನೋಡ್ರಿ. ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1 2 ಮತ್ತು 3 ಮಾತ್ರ. ಇದರ ಸರಿಯಾದ ಉತ್ತರ ಡಿ 1 2 3. 3 ಹೇಳಿಕೆಗಳು ಸರಿಯಾಗ್ಯಾವ. ನೋಡಿ ಸ್ನೇಹಿತರೆ, ಇದೇ ರೀತಿ ಎಲ್ಲ ಸಾಮ್ರಾಜ್ಯಗಳ ಸಂಬಂಧಪಟ್ಟ ಹಾಗೆ ಸಪ್ರೇಟಾಗಿ ಕ್ವೆಶನ್ಗಳ ವಿಡಿಯೋಗಳನ್ನು ಮಾಡುತ್ತೇವೆ. ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಮುಂದೆ ನಾವು ಹಾಕುವ ವಿಡಿಯೋಗಳು ನೀವು ನೋಡಲು ಬಯಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವ ರೀತಿ ಸಾಮ್ರಾಜ್ಯಗಳ ಮೇಲೆ ಆಯಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಪ್ರೇಟಾಗಿ MCQ ವಿಡಿಯೋಗಳನ್ನು ಮಾಡ್ತೇವೆ. ಅವುಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ನಮ್ಮ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ನೀವು ನೋಡ್ತಾ ಇರ್ತೀರ. ಅದಕ್ಕಾಗಿ ನಾವು ಇನ್ನೂ ಬೆಸ್ಟಾಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಆಲ್.